ವಿಶ್ವನಾಥರೈಗಳು ವಿಶ್ವನಾಥ ಪೂಜಾರಿಯಾಗಿದ್ದು ಹೇಗೆ? ಅಂದರೆ ಹಿಂದೂಗಳಲ್ಲಿ ಕೂಡ ಒಂದು ಮತಾಂತರ ಇದೆಯಾ? ಅಂದರೆ ಜಾತಿ ಮತಾಂತರ. ನಿಮಗೇನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯ ಖಂಡಿತ ತಿಳಿಸಿ. ಎಲ್ರಿಗೂ NJ ಹೆಗ್ಡೆ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ವಿಶ್ವನಾಥನ್ ಅಂದರೆ ಇವರೇ. ಬಹುಶಃ ತುಳುನಾಡು ಚಾನಲ್ ನೋಡೋರಿಗೆ ಇವರ ಹೆಸರು ಗೊತ್ತಿರ್ಬೋದು, ಇವರದ್ದು ಕಾಮಿಡಿ ಎಲ್ಲ ನೋಡಿರ್ಬೋದು. ಇವರು ನಮ್ಮ ಹೊಸಮ್ಮ ದೈವದ ಮಾಣಿ ಅಂದರೆ ನಾವು ಊರಲ್ಲೆಲ್ಲ ನಾವು ಪೂಜಾರಿ ಅಂತ, ನಮ್ಮ ಆಚೆಲ್ಲ ಪೂಜಾರಿ ಅಂತ ಹೇಳೋದು. ಅವರು ಜಾತಿಯಲ್ಲಿ ರೈ ಆದರು, ಅವರನ್ನು ವಿಶ್ವನಾಥನ ಪೂಜಾರಿ ಅಂತಲೇ ಹೇಳೋದು. ಅಂದರೆ ದೈವದ ಪೂಜಾರಿ ಅಂತ ಅಷ್ಟೇ. ನಿಮಗೆ ಡೌಟ್ ಇದ್ದರೆ ನಾನು ಮೊದಲೇ ಕ್ಲಿಯರ್ ಮಾಡಿದ್ದೇನೆ, ಇನ್ನೇನು ಹೇಳಬೇಡಿ. ಅಂದರೆ ಅವರು 50 ವರ್ಷ ಆಯಿತು ದೈವದ ಪೂಜಾರಿಯಾಗಿ. ಬಹುಶಃ ಯಾರೂ ಕೂಡ ಈ ಒಂದು ರೆಕಾರ್ಡನ್ನು ಮುರಿಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಶ್ರೀ ಕ್ಷೇತ್ರ ನಡುಮಜಲಲ್ಲಿ ಹೊಸಮ್ಮ ದೈವ ಅಂದರೆ ತುಂಬಾ ಫೇಮಸ್ಸು, ಕಾರಣಿಕದ ದೈವ. ವಿಶ್ವನಾಥನನ್ನು ಅವರು ಪೂಜಾರಿಯಾಗಿ ಸ್ವೀಕಾರ ಮಾಡಿದ್ದೇ ಹೊಸಮ್ಮ. ಅಂದರೆ ಅವರದ್ದೊಂದು ಅದಕ್ಕಿಂತ ಮುಂಚೆ ಅವರೊಂದು ಸೋದರ ಮಾವ ಏನೋ ಪೂಜಾರಿಯಾಗಿ ಇದು ಮಾಡ್ತಾಯಿದ್ರು. ಆಮೇಲೆ ಅವರಿಗೆ ಕಾಯಿಲೆ ಬಂತು. ಆವಾಗ ದೈವದ ಸನ್ನಿಧಿಯಲ್ಲಿ ಇವರು ನಿಂತ್ಕೊಂಡಿರ್ಬೇಕಾದ್ರೆ ಅವರಿಗೆ ದರ್ಶನ ಹಿಡಿದು ಆಮೇಲೆ ಪೂಜಾರಿಯಾಗಿ ಅವರು ಆಯ್ಕೆಯಾದರು. ಅಂದರೆ 1974ರಿಂದ ಬಹುಶಃ ಇರಬೇಕು, ಅಲ್ಲಿಂದ ಇಲ್ಲಿಯ ತನಕ. ಅಂದರೆ ಮಧ್ಯದಲ್ಲಿ 1 ವರ್ಷ ಏನೋ, ಹೋದ ವರ್ಷ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅಂದರೆ ಸ್ವಲ್ಪ ವಯಸ್ಸಾಯ್ತಲ್ಲ, ಇವಾಗ ಒಂದು 73 ವಯಸ್ಸು. ನೋಡಿ, ಇವರು ಗೋಪಾಲಕೃಷ್ಣ ಭಟ್ ಅಂತ, ಗೋಪಾಲಕೃಷ್ಣ ಗೆದಿಲಾಯ ಅಂತ ನಮ್ಮ ಮುಂಚಿನ ಅರ್ಚಕರು. ಇಲ್ಲಿ ಹೊಸಮ್ಮ ದೈವದ ಭಂಡಾರ ತೆಗಿತಾ ಇದ್ದಾರೆ. ಅಂದರೆ ಇದು ಯಾಕೆ ವಿಶೇಷ ಅಂದರೆ, ವಿಶ್ವನಾಥನ ಹೊಸಮ್ಮ ದೈವದ ಪೂಜಾರಿಯಾಗಿ ಒಂದು 50 ವರ್ಷ ಇಲ್ಲಿಗೆ ಆಗ್ತಾ ಉಂಟು. ಅದಕ್ಕೆ ಅವರ ಬಗ್ಗೆ ಒಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಅವರ ಒಂದು ಪೂಜಾರಿಮೆಯ ಒಂದು ಸಾರಥ್ಯದಲ್ಲಿ ಹೇಗೆ ಅವರು ಇದು ಮಾಡ್ತಾಯಿದ್ರು ಅನ್ನೋದನ್ನು ಸ್ವಲ್ಪ, ಇದನ್ನು ದೈವದ ಭಂಡಾರ ತೆಗೆಯೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಬಹುಶಃ ನನಗೆ ಅನ್ನಿಸ್ತಾ ಇದೆ, ಒಂದು 50 ವರ್ಷಗಳ ತನಕ ನಿರಂತರವಾಗಿ ಒಂದು ಪೂಜಾರಿಮೆ ಮಾಡುವವರು, ಅಂದರೆ ಮಾಣಿಯಾಗಿ ಕೆಲಸ ಮಾಡುವವರು ತುಂಬ ಅಪರೂಪ ಅಂತ ಹೇಳ್ಬೋದು. ಇವರು ಅಷ್ಟೇ ಅಲ್ಲ, ಇವರೊಂದು ಪೂಜಾರಿಯಾಗಿ ಒಂದು ಇದು ಮಾಡಿದರೆ ನೋಡಿ, ಅವರದ್ದು ಕಣ್ಣೆಲ್ಲ ಇದು ಮಾಡೋದು ಎಲ್ಲವನ್ನು ನೋಡುವಾಗ ಒಂಥರ ಮೈ ಜುಮ್ಮ ಅನ್ನಿಸ್ತಾ ಇದೆ. ಕೆಲವೊಂದು ಪಿಕ್ಚರಲ್ಲೆಲ್ಲ ನೀವು ಕಾಂತಾರದಲ್ಲೆಲ್ಲ ನೋಡಿರ್ಬೋದು. ಇವರು ಕೂಡ ಮುಂಚಿನ ಒಂದು ವೀಡಿಯೋಸ್ ಎಲ್ಲ ನೋಡಿದವರು, ಇಲ್ಲ ಮುಂಚೆನೇ ಅವರದ್ದು ಪೂಜಾರಿಯ ಒಂದು ಇದನ್ನು ನೋಡಿದವರಿಗೆ ಅದು ಗೊತ್ತಾಗ್ಬೋದು. ಅಂದರೆ ದೈವದೊಡನೆ ಮಾತಾಡುವ ಒಬ್ಬ ಏಕೈಕ ಪೂಜಾರಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಬನ್ನಿ, ಹೊಸಮ್ಮ ದೈವದ ಭಂಡಾರ ತೆಗೆಯುವುದನ್ನು ನೋಡೋಣ. ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಹಾಗೆ ವಿಶ್ವನಾಥನಿಗೆ ಇನ್ನೂ ಹೊಸಮ್ಮ ದೇವಿಯ ಸೇವೆಯನ್ನು ಮಾಡುವ ಅವಕಾಶ ಸಿಗಲಿ ಎಂದು ಪ್ರಾರ್ಥಿಸಿ, ದಯವಿಟ್ಟು ಹಾರೈಸಿ. ಸ್ಥಾನದಲ್ಲಿ ಭಂಡಾರ ತೆಗೆದ ಮೇಲೆ ಅದು ಸೀದಾ ಮತ್ತೆ ಮನೆಗೆ ಬರ್ತಾರೆ. ಅವರು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಎಲ್ಲ ಹೇಳಿಬಿಟ್ಟು ಆಮೇಲೆ ಪುನಃ ಕುಡಿನಾಡು ಅಂದರೆ ದೈವ ಕುಣಿಯುವ ಸ್ಥಳ, ಅಂದರೆ ಚಪ್ಪರ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋದು. ಇವಾಗ ಮನೆಗೆ ಬರ್ತಾ ಇದ್ದಾರೆ.
ಸ್ವಾಮಿ ಮಹಾವಿಷ್ಣು ದೇವರನ್ನು ಅಂತಾನೆ ಮಾಡ್ತಾರೆ ಭಂಡಾರೊಡಗಿದೊಂದು ಅಮೃತವನ್ನು ಕೂಡಿ ಹಟ್ಟಿ ನೇಮಟ್ಟು ಭದ್ರಾಜಿ ಕಾಲದಿಂದ ಮತ್ತೆ ಕುಂಭಮೇಳೋಡು ಕುಯ್ಲೆಕಲಿ ಕುಂಭಮೇಳ ಗೊತ್ತಾನ ದಾದಾಡು